ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಈ ನೆಲ್ಲಿಕಾಯಿ ಕ್ಯಾಂಡಿ ಖಾಲಿಯಾಗೋಗ್ಬಿಟ್ಟಿತ್ತು. ನೆನೆಸ್ಕೊಂಡ್ರೆ ಈಗಲೂ ನನಗೆ ತಿನ್ನಬೇಕು ಅನಿಸುತ್ತೆ. ಬಾಯಲ್ಲಿ ಹಾಗೆ ಕರ್ಗೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಸಿಂಪಲ್ಲು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ, ಆದರೆ ಮಾಡಿ, ಸಖತ್ತಾಗಿರುತ್ತೆ. ಮೊದಲಿಗೆ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು. ನಾನು ತಂದು ಒಂದು ವಾರ ಹಾಗೆ ಇಟ್ಟಿದ್ದೆ, ಹಾಗಾಗಿ ಸ್ಕಿನ್ ಸ್ವಲ್ಪ ಕಪ್ಪಾಗಿತ್ತು. ಸೊ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ಬೇಕು ಒಂದು 20ರಿಂದ 25 ನಿಮಿಷ. ನೋಡಿ, ಈ ಥರ ಬೆಂದಾದ ನಂತರ ಅದನ್ನು ಬೀಜದಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಿದ್ರೂ ಕೂಡ ತೊಂದರೆ ಇಲ್ಲ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ 1.5 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ನೆಲ್ಲಿಕಾಯಿ ಪೇಸ್ಟು, 1 ಕಪ್ ಆಗುವಷ್ಟು ಸಕ್ಕರೆ, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಟ್ರಾನ್ಸ್ಪರೆಂಟ್ ಆಗಿ ಚೆನ್ನಾಗಿ ಕುದಿಯೋವಾಗ 1 ಫುಲ್ ನಿಂಬೆ ರಸ ಮತ್ತು ಕಾರ್ನ್ಫ್ಲೋರ್ ಸ್ಲರಿ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ 1 ಚಮಚ ತುಪ್ಪ ಹಾಕಿ ತಳ ಬಿಡೋವರೆಗೂ ಕುದಿಸ್ಕೊಂಡು ಒಂದು ಬಾಕ್ಸ್ ಅಥವಾ ಟ್ರೇನಲ್ಲಿ ಸೆಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು. ನಂತರ ಬೇಕಾಗಿರೋ ಆಕಾರಕ್ಕೆ ಕಟ್ ಮಾಡಿಕೊಂಡು ಕಲ್ಲು ಸಕ್ಕರೆ ಪುಡಿ ಅಥವಾ ಸಕ್ಕರೆ ಪುಡಿನಲ್ಲಿ ಅದ್ದಿ ಇಟ್ಟರೆ ಮುಗ್ದೋಯ್ತು.